ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಏನೇನು ನೋಡೋಣ. ವಿಧಾನಮಂಡಲ ಅಧಿವೇಶನದಲ್ಲಿ ಎರಡು ವಿಚಾರಗಳಲ್ಲಿ ರಣರಂಗವಾಗಿ ಹೋಯಿತು. ಒಂದು, ಚಾಮರಾಜನಗರ ಎನ್ಕೌಂಟರ್ ವಿಷಯದಲ್ಲಿ ವಾಗ್ವಾದಗಳು ನಡೆಯಿತು. ಇನ್ನೊಂದು, ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಸರ್ಕಾರದ ಮಧ್ಯೆ ನಡೆದಂತಹ ಕದನ. ತಮಿಳುನಾಡಿಗೆ ಕಾವೇರಿ ನೀರನ್ನ ಸಿಡಬ್ಲ್ಯೂಎಂಎ ಆದೇಶದಂತೆ ಬಿಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನೀರು ಬಿಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು ಹೋರಾಟಗಳೂ ಆಗ್ತಾ ಇವೆ. ಸಣ್ಣ ಖುಷಿ ವಿಷಯ ಏನಂದ್ರೆ ಮೇಕೆದಾಟು ಯೋಜನೆಗೆ ಮತ್ತೆ ಜೀವ ಬಂದಿದೆ ಅನ್ನೋದು. ಆರ್ಎಸ್ಎಸ್ ಸಂಘಟನೆಯನ್ನ ಉಗ್ರ ಸಂಘಟನೆಗಳಿಗೆ ಹೋಲಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಇನ್ನೊಂದು ಕಡೆ 1000 ಹೆಡೆಗಳ ವಿಷನಾಗರದಂತೆ ಆರ್ಎಸ್ಎಸ್ ಅಂತ ಸಚಿವ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರು. 2029ರ ಚುನಾವಣೆ ಗೆಲ್ಲೋಕೆ ಈಗಿನಿಂದಲೇ ಬಿಜೆಪಿ ಅಖಾಡಕ್ಕಿಳಿದಿದೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಪಡೆಗೆ ಮಹಿಳೆಯರು, ದಲಿತರು, ಮುಸ್ಲಿಂ, ಕ್ರೈಸ್ತ ನಾಯಕರಿಗೂ ಉನ್ನತ ಸ್ಥಾನ ಒಲಿದಿದೆ. ಇದರಲ್ಲಿ 2 ಕರ್ನಾಟಕದ ನಾಯಕರಿದ್ದಾರೆ. ಇನ್ನು ದರ್ಶನ್ಗೆ ಇವತ್ತು ನ್ಯಾಯಾಲಯದಲ್ಲಿ ಹಿನ್ನಡೆಯಾಗಿದೆ. ಖುದ್ದು ಕೋರ್ಟ್ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕೇಳಿದ್ದ ಅರ್ಜಿ ವಜಾವಾಗಿದೆ. ಅಷ್ಟೇ ಅಲ್ಲ, ದರ್ಶನ್ ವಿರುದ್ಧ ಹಾಕಿರೋ ಮಾಫಿ ಸಾಕ್ಷಿ ಪ್ರದೋಷ್ ಅರ್ಜಿ ವಿಚಾರಣೆಯೂ ಶುರುವಾಗಿದೆ. ಚಾಮರಾಜನಗರದ ಅರಣ್ಯದ ಒಳಗೆ ನಡೆದಿದ್ದಂತಹ 3 ಎನ್ಕೌಂಟರ್ ವಿಷಯ ಇವತ್ತು ಅಧಿವೇಶನದಲ್ಲಿ ಕದನಕ್ಕೆ ಕಾರಣವಾಯಿತು. ನಕಲಿ ಎನ್ಕೌಂಟರ್ ಅಂತ ಬಿಜೆಪಿಯವರು, ಆತ್ಮರಕ್ಷಣೆಗಾಗಿ ನಡೆದ ಘಟನೆ ಅಂತ ಸರ್ಕಾರದ ಹೇಳಿಕೆ ಕಲಾಪದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತು. ಮೂರು ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ. ಹಂಗಾರೆ ಇದಕ್ಕೆ 24 ಅವರ್ಸ್ ಆಯ್ತು ಘಟನೆ ಆಗಿ ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಶೂಟೌಟ್ ಬಗ್ಗೆ ರಾಜ್ಯ ವಿಧಾನಸಭೆ ಹಾಗೂ ಪರಿಷತ್ನಲ್ಲೂ ಭಾರೀ ಗದ್ದಲ ಏರ್ಪಟ್ಟಿತ್ತು. ಎನ್ಕೌಂಟರ್ ಸರ್ಕಾರ ಎಂದು ಪ್ರತಿಪಕ್ಷಗಳು ಕೂಗಿದವು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಕೌಂಟರ್ ಕೊಟ್ಟರು. ಗುಜರಾತ್ನಲ್ಲಿ ನೀವು ಮಾಡಿದ್ದೇನು? ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಪೌರಾಡಳಿತ ಸಚಿವ ಬಾಲಕೃಷ್ಣ ತಿರುಗೇಟು ಕೊಟ್ಟರು. ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ. ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ತಕ್ಕೆ ಏನೂ ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ. ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ. ಆಯ್ತು, ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ಮಾಡಿದ್ರು ನೀವು. ರೈತರ ಮೇಲೆ ಗೋಲಿಬಾರ್ ಮಾಡಿದಿರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದಿರಿ. ಮರ್ತ್ಬಿಟ್ಟು ಇಲ್ಲಿ ಮಂದಿ ಮೇಲೆ ಒಬ್ಬರಿಗೆ ಮಾತ್ರ. ಶಾಗ್ಯ ಶೂಟೌಟ್ ಬಗ್ಗೆ ವಿಧಾನಸಭೆ ಪರಿಷತ್ನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟರು. ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮಣ ಆಡಬಹುದಕ್ಕಿಂತ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ. ನಂತರ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ಬಳಕೆ ಮಾಡಿರುವ ಸ್ಲೈಡ್ ಆಕ್ಷನ್ ಗನ್ನಿನಿಂದ 3 ಸುತ್ತು ಕಾಡಸೂಸುಗಳನ್ನು ಹಾರಿಸಿದಾಗ ಗುಂಡು ನೇರವಾಗಿ ವ್ಯಕ್ತಿಯ ನಿರ್ದಿಷ್ಟವಾದ ಭಾಗಕ್ಕೆ ತಲುಪುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮಾನವೀಯತೆಯ ದೃಷ್ಟಿಕೋನದಿಂದ ಮತ್ತು ಅವರ ಜೀವ ರಕ್ಷಣೆಗಾಗಿ ಸದರಿ ಬೇಟೆಗಾರರನ್ನು ಹನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಲಭ್ಯವಿಲ್ಲವೆಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ ಮೇರೆಗೆ ಕೊಳ್ಳೇಗಾಲ ಉಪ ವಿಭಾಗ ಆಸ್ಪತ್ರೆಗೆ ಕರೆದೊಯ್ಯಲಾಗಿ ಇವರು ಮೃತಪಟ್ಟಿರುವುದಾಗಿ ದೃಢಪಡಿಸಿರುತ್ತಾರೆ. ಅದು ಅಭಯಾರಣ್ಯ ರೀ. ಹಂಗಾಗಿ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವ್ರು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಬಂದ ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವ ಆಗ್ತದ ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ಸರ್ಕಾರದ ಅಧಿಕಾರಿಗಳಿಂದಲೇ ತನಿಖೆ ಆಗ್ತಾ ಇರೋದ್ರಿಂದ ನ್ಯಾಯ ಸಿಗುತ್ತಾ ಅನ್ನೋದು ಆರ್ ಅಶೋಕ್ ಅವರ ಪ್ರಶ್ನೆ. ಗೃಹ ಸಚಿವರು ನೈತಿಕ ಹೊಣೆ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ತಿರುಗೇಟು ಕೊಟ್ಟರು ಅರಣ್ಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು. ಇಲ್ಲಿ ಹೇಳಿದ್ದಾರೆ ನಾವು ಇಲಾಖಾ ತನಿಖೆ ಅಂತೇಳಿ.
ಇವರೇ ಇಲ್ಲಿಲ್ಲೇ ಅಡ್ಜಸ್ಟ್ಮೆಂಟ್ AC ಪೊಲೀಸರು ಅಸಿಸ್ಟೆಂಟ್ ಕಮಿಷನರ್ ಏನ್ ತನಿಖೆ ಅವರ ಬರ್ತೈತೆ? ಯಾರ್ಯಾರು ಈ ತರ ಮಾಡಿದಾರೋ ಅದೆಲ್ಲ ಫೇವರ್ಗೆ ಗೌರ್ಮೆಂಟ್ ಫೇವರ್ಗೆ ಕೊಡ್ತಾನೆ. ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ 10 ಜನ ಇದ್ರು ಸಭಾಧ್ಯಕ್ಷರೇ, 2-3 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆಯಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲದರ ಮಧ್ಯೆ ಶೂಟೌಟ್ ದಿನ ವಶಪಡಿಸಿಕೊಳ್ಳಲಾದಂತಹ ವಸ್ತುಗಳು ಎಂಬುವನ್ನ ಅರಣ್ಯಾಧಿಕಾರಿಗಳೇ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಅನುಮಾನಗಳು ಮೂಡಿವೆ. ಕಾಡಿಗೆ ಹೋದವರು ಹೊಸ ಚಪ್ಪಲಿ ತಗೊಂಡು ಹೋಗಿದ್ರೆ ಚಪ್ಪಲಿ ಸ್ಟಿಕ್ಕರ್ ಕೂಡ ಕಿತ್ತಿಲ್ಲ, ಕಾಲಿಗೆ ಹಾಕೊಂಡಿದ್ದ ಸುಳಿವೂ ಇಲ್ಲ, ಸ್ವಲ್ಪವೂ ಕೊಳೆಯಾಗದ ಹೊಸ ಚಪ್ಪಲಿಗಳು ಕಾಡಲ್ಲಿ ಸಿಕ್ಕವ. ಅರಣ್ಯಾಧಿಕಾರಿಗಳು ಒಂದು ತಪ್ಪು ಮುಚ್ಚಲು ಹೋಗಿ ಮತ್ತೊಂದು ತಪ್ಪು ಎಸಗಿದ್ರಾ ಎಂಬೆಲ್ಲ ಪ್ರಶ್ನೆಗಳೂ ಮೂಡಿವೆ. ಈ ಎಲ್ಲದರ ಮಧ್ಯೆಯೇ ಹನೂರು ತಾಲೂಕಿನ ಸ್ವಗ್ರಾಮಗಳಲ್ಲಿ 3 ಅಂತ್ಯಕ್ರಿಯೆ ನಡೆಯಿತು. ಅಂತ್ಯಕ್ರಿಯೆಗೂ ಮುನ್ನ ತೋಮಿಯಾರ್ಪಾಳ್ಯ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ, ಬಲಿಪೂಜೆ ಕೊಡಲಾಯಿತು. ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ಪರಿಹಾರದ ಚೆಕ್ ಕೊಟ್ಟರು ಹನೂರು ಶಾಸಕ ಮಂಜುನಾಥ್. ಇನ್ನು ಅಧಿವೇಶನದಲ್ಲಿ ಸರ್ಕಾರ ಘಟನೆಯನ್ನ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರೆ ಪ್ರತಿಪಕ್ಷಗಳು ಸರ್ಕಾರವನ್ನ ಶೂಟೌಟ್ ಸುಳಿಯಲ್ಲಿ ಸಿಲುಕಿಸೋದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿವೆ. ಪ್ರತಿಪಕ್ಷಗಳು ಅಧಿವೇಶನದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿವೆ. ಮೃತರ ಕುಟುಂಬಗಳಿಗೆ 1 ಕೋಟಿ ಪರಿಹಾರವನ್ನ ಕೊಡಬೇಕು, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದಾರಲ್ಲ ಅದರ ಬದಲು ನ್ಯಾಯಾಂಗ ತನಿಖೆಗೆ ವಹಿಸಿ ಅಂತ ಕೇಳಿದ್ದಾರೆ. ಅರಣ್ಯಾಧಿಕಾರಿಗಳ ಮೇಲೆ ದಾಳಿ ಆಗಿದೆ ಅಂತ ಹೇಳ್ತೀರಿ, ಸಾಕ್ಷ್ಯ ಕೊಡಿ. ಬೇಟೆಯಾಡಿದ್ರೆ ಶಿಕ್ಷೆ ಕೊಡಬೇಕೇ ಹೊರತು ಕೊಲ್ಲೋದಿಕ್ಕೆ ಅಧಿಕಾರ ಕೊಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ವಿಪಕ್ಷಗಳು ಕೇಳಿವೆ. ಇನ್ನು 4ನೇ ಆರೋಪಿ ಮಹಿಮಾ ದಾಸ್ ಎಲ್ಲಿ, ಆತನನ್ನ ಶಿಫ್ಟ್ ಮಾಡಿದ್ಯಾಕೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಮುಖವಾಗಿ ತಮಿಳರ ಹತ್ಯೆ ಅಂತ ಹೇಳಿ ಈಗ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಅಲ್ಲಿ ಖಂಡನ ನಿರ್ಣಯವನ್ನೂ ಮಾಡಿದೆ. ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷದವರು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಇನ್ನು ಘಟನೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್ಕಾರ. ಅನೇಕ ಕಾರಣಗಳನ್ನು ಕೂಡ ಕೊಟ್ಟಿದೆ. ಆಗಸ್ಟ್ 14ರ ರಾತ್ರಿ 8 ಗಂಟೆಯ ಸಂದರ್ಭದಲ್ಲಿ ಬೇಟೆಗೆ ಬಂದಿದ್ರು. ಅರಣ್ಯಾಧಿಕಾರಿಗಳು ಹುಡುಕಾಡ್ತಾ ಇದ್ದಾಗ ಟಾರ್ಚ್ ಲೈಟ್ ಕಂಡಿದೆ. ಬೇಟೆಗಾರರನ್ನ ಹಿಡಿಯೋದಿಕ್ಕೆ ಹೋದಾಗ ಅವರು ಗುಂಡು ಹಾರಿಸಿದ್ರು. ಸೊ ಅರಣ್ಯ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆಗಾಗಿ ಗುಂಡು ಹಾರಿಸಿದ್ರು ನಮ್ಮ ಅರಣ್ಯಾಧಿಕಾರಿಗಳು, ಸಿಬ್ಬಂದಿಗಳು. ಆ ಸಂದರ್ಭದಲ್ಲಿ 3 ಸ್ಥಳದಲ್ಲೇ ನರಳಾಡ್ತಾ ಇದ್ರು. ಮತ್ತೋರ್ವ ಓಡ್ತಾ ಇದ್ದ, ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ತಕ್ಷಣವೇ ಅರಣ್ಯ ಸಿಬ್ಬಂದಿ ಈ 3ರನ್ನ ಕೂಡ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ರೈತರೇ ಆಗಿದ್ರೆ ಸರ್ಕಾರದಿಂದ ಪರಿಹಾರ ಕೊಡ್ತೀವಿ, ಆದ್ರೆ ಇಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ, ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಸತ್ಯ ಗೊತ್ತಾಗತ್ತೆ, ಅದರ ಮೇಲೆ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಸರ್ಕಾರ ಇಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಆದ್ರೆ ಇದೀಗ ಈ ಒಂದು ಬೆಳವಣಿಗೆ ಸಾಕಷ್ಟು ರೀತಿಯಾಗಿ ವಿಪಕ್ಷದವರಿಗೆ ಅಸ್ತ್ರ ಆಗಿದೆ. ಇದನ್ನೇ ಇಟ್ಕೊಂಡು ನಾಳೆಯೂ ಕೂಡ ಸದನ ಕಂಟಿನ್ಯೂ ಆಗತ್ತಾ, ಆ ಒಂದು ಪ್ರಶ್ನೆ ಕೂಡ ಇಲ್ಲಿ ಇದೆ. ಮತ್ತೊಂದು ಕಡೆ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಮುಗಿಯುವವರೆಗೂ ಸಚಿವ ಸ್ಥಾನದಿಂದ ಬಿ ನಾಗೇಂದ್ರ ಅವರನ್ನ ಕಿತ್ತು ಹಾಕಬೇಕು. ಇದು ಬಿಜೆಪಿ ಮತ್ತು ಜೆಡಿಎಸ್ನವರ ಒಕ್ಕೊರಲ ನಿರ್ಣಯ. ಬರೀ ನಿರ್ಣಯ ಅಷ್ಟೇ ಮಾಡಿಲ್ಲ, ಅಧಿವೇಶನದಲ್ಲೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ ವಿಪಕ್ಷಗಳು. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ. ವಿಧಾನಸಭೆ, ವಿಧಾನ ಪರಿಷತ್ಗಳಲ್ಲಿ ನಾಗೇಂದ್ರ ಹಠಾವೋ ಹೋರಾಟ ನಡೆಯುತ್ತಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ರಾಜೀನಾಮೆ ನೀಡುವವರೆಗೂ ಕಲಾಪ ನಡೆಸುವುದಕ್ಕೆ ಬಿಡಲ್ಲ ಎಂದಿದ್ದಾರೆ. ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ
ನೋಟಿಸ್ ಕೊಟ್ಟಿರಿ ಇದಕ್ಕೆ ನಿಯಮ ಏನಿಲ್ಲ ಇಲ್ವಾ? ಸಚಿವರನ್ನ ಇಟ್ಕೊಂಡು ಪ್ರಶ್ನೆ ನಡೆಸಿದ್ರೆ ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ತಗೊಳ್ಳೋಣ. ಈಗ ಅಲ್ಲ ಒಂದ್ ನಿಮಿಷ ಇರಿ. ಈ ಇಶ್ಯೂ ಅಲ್ಲಿ ಮಾತಾಡಿ ನಾವು ಇಲ್ಲ ಅದು ಮಾತಾಡೋಣ. ಆಮೇಲೆ ಈಗ ನಾವು ಚರ್ಚೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಚರ್ಚೆ ಬಿ ನಾಗೇಂದ್ರ ಪರ ಡಿಸಿಎಂ ಪರಮೇಶ್ವರ್, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಸಚಿವರುಗಳು ಸದನದಲ್ಲೇ ನಿಂತು ಸಮರ್ಥಿಸಿಕೊಂಡರು. ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಿದ್ದೇವೆ ಎಂಬುದಕ್ಕೆ ದಾಖಲೆ ಕೊಡಿ ಅಂತ ಪರಮೇಶ್ವರ್ ಸವಾಲು ಹಾಕಿದ್ರು. ಅದಕ್ಕೆಲ್ಲ ಉತ್ತರ ಕೊಡ್ತೇವೆ ನಾವು. ಅಧಿವೇಶನವನ್ನ ಮುಗಿಸಿ ಹೊರಗೆ ಬಂದ ಮೇಲಂತೂ ಸರ್ಕಾರ ಮತ್ತು ಪ್ರತಿಪಕ್ಷ ನಾಯಕರ ಮಧ್ಯೆ ಮಾತಿನ ಜಗಳ ಮತ್ತೂ ಕಡಿಮೆಯಾಗಲಿಲ್ಲ. ನಾಗೇಂದ್ರ ವಿರುದ್ಧ ಬಿಜೆಪಿಯವರು ಗುಡುಗಿದ್ರೆ ಬಿಜೆಪಿಯವರ ಮೇಲೆ ಮಂತ್ರಿಗಳು ಮುಗಿಬಿದ್ರು. ಯಾವುದಾದ್ರೂ ಕಾನೂನು ಈ ಕ್ರಮ ನಡೀತಾ ಇದೆ, ಈ ಮಧ್ಯದಲ್ಲಿ ಯಾವುದಾದ್ರೂ ಕೋರ್ಟಿಂದ ನಿಮಗೆ ಕ್ಲೀನ್ ಚಿಟ್ ಸಿಕ್ಕಿದೆಯಾ? ಇನ್ನೂ ಕೇಸು ಏನು ಆಗುತ್ತೋ ಗೊತ್ತೇ ಇಲ್ಲ ನಿಮಗೆ. ಇನ್ನೂ ಸಂಪೂರ್ಣವಾಗಿ ಚಾರ್ಜ್ ಶೀಟೇ ಹಾಕಿಲ್ಲ. ಇಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಅಪ್ರಸ್ತುತ. ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿತ್ತು, ನೆನಪಿರಲಿ. ಅದು ನಾವು ಸರ್ಕಾರನ ಕೇಳೋವಂಥದ್ದು, ಅಧಿವೇಶನದಲ್ಲಿ ಈ ಒಂದು ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಇವರ ರಾಜೀನಾಮೆಯನ್ನು ಪಡೆದರು. ಯಾಕೆ? ಲೂಟಿ ಹೊಡೆದಿದ್ದಾರೆ ಅಂತ ರಾಜೀನಾಮೆ ಪಡೆದರು. ಈಗ ಯಾವ ಕಾರಣಕ್ಕೆ ಅವ್ರನ್ನ ವಾಪಸ್ ತಗೊಂಡಿದ್ದೀರಾ ಹೇಳ್ಬೇಕಲ್ಲ ಜನಕ್ಕೆ. ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರ ಅಥವಾ ಹಣ ಕೊಟ್ಟು ಮಂತ್ರಿ ಆದ್ರ ಜನಕ್ಕೆ ಹೇಳ್ಬೇಕಾಗಿದೆ. ಅಲ್ಲ, ನಾಗೇಂದ್ರ ವಿಚಾರದಲ್ಲಿ ನಾನು ಅಕಾರ್ಡಿಂಗ್ ಟು ಮೀ ನನಗಿರ್ತಕ್ಕಂಥ ನಾಲೆಜು, ನಾನಿರ್ತಕ್ಕಂಥ ಸ್ವಲ್ಪ ಏನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀನಿ. ನಾಗೇಂದ್ರ ಅವರು ಈ ವಿಷಯದಲ್ಲಿ ಕ್ಲೀನ್ ಆಗಿದ್ದಾರೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ದಲಿತ ಸಮುದಾಯದ ಬಗ್ಗೆ ಇದೇನ ನೀವು ಕಾಳಜಿನ ಇಟ್ಕೊಂಡಿರುವಂಥದ್ದು? ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ ಅವರು. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು ಏನಂದರೆ, ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವೆಲ್ಲದರ ಮಧ್ಯೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಸದಸ್ಯರಿಂದ ರಾಜ್ಯದಾದ್ಯಂತ ಹೋರಾಟವೂ ಕೂಡ ನಡೆದಿದೆ. ರಾಮನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಅದೇ ರೀತಿಯಾಗಿ ತುಮಕೂರಿನ ಡಿಸಿ ಕಚೇರಿ ಬಳಿ ಸಚಿವ ಅವರ ಒಂದು ಕಡೆ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸಬೇಕು ಅಂತ ಹೇಳಿ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರತಿಭಟನೆಯನ್ನ ಮಾಡಿದೆ. ಹಾಗೆಯೇ ಮೈಸೂರಲ್ಲೂ ಕೂಡ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಲಬುರಗಿಯ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿಯವರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಬೆಳಗಾವಿ ಡಿಸಿ ಕಚೇರಿ ಮುಂಭಾಗದಲ್ಲೂ ಬಿಜೆಪಿ ನಾಯಕರು ನಾಗೇಂದ್ರ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದ್ರು. ಇನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತದ ಭವನದ ಎದುರು ಬಿಜೆಪಿಯವರು ಪ್ರತಿಭಟನೆ ಮಾಡಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲೂ ಕಾವೇರಿ ನದಿ ನೀರು ವಿಷಯದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ನಿರ್ದೇಶನವನ್ನ ಪಾಲಿಸಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ರಾಜ್ಯದಲ್ಲಿ ಇದೀಗ ಮತ್ತೆ ಹೋರಾಟ ತೀವ್ರಗೊಂಡಿದೆ.
ತಮಿಳುನಾಡಿಗೆ CWMA ಆದೇಶದಂತೆ ನೀರು ಹರಿಸಿ, ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ನಿಂದ ಸೂಚನೆ. ಕಾವೇರಿ ನದಿ ನೀರು ಹಂಚಿಕೆ ಆದೇಶವನ್ನ ಕರ್ನಾಟಕ ಪಾಲಿಸ್ತಿಲ್ಲ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ಎರಡೂ ಕಡೆಯ ವಾದ ಆಲಿಸಿ ನೀರು ಬಿಡುವಂತೆ ಆದೇಶಿಸಿ ವಿಚಾರಣೆಯನ್ನ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಿದೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಆವರಿಸಿದೆ. ಜಲಾಶಯಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ಒಳಹರಿವು ಪ್ರತಿದಿನ 5 ರಿಂದ 6 ಸಾವಿರ ಕ್ಯೂಸೆಕ್ ಅಷ್ಟೇ. ಆದರೆ CWMA 12,000 ಕ್ಯೂಸೆಕ್ ಹರಿಸಲು ಹೇಳಿದೆ. ಕರ್ನಾಟಕದ ರೈತರ ಬೆಳೆಗಳಿಗೆ ನೀರು ಬಿಟ್ಟಿಲ್ಲ. ಮೇಕೆದಾಟು ಯೋಜನೆಯಾದರೆ ನೀರಿನ ಸಮಸ್ಯೆ ಇರಲ್ಲ. ಆದರೆ ತಮಿಳುನಾಡು ಅದಕ್ಕೂ ತಕರಾರು ಸಲ್ಲಿಸಿದೆ. ಹೀಗಾಗಿ CWMA ಆದೇಶಕ್ಕೆ ತಡೆ ನೀಡಬೇಕು. ಮೇಕೆದಾಟು ಯೋಜನೆಗೂ ಇದಕ್ಕೂ ಸಂಬಂಧವಿಲ್ಲ. ಜೂನ್, ಜುಲೈ, ಆಗಸ್ಟ್ವರೆಗೆ 64 TMC ನೀರು ಬರಬೇಕು. ಕರ್ನಾಟಕ ಬರೀ 14 TMC ನೀರು ಹರಿಸಿದೆ ಅಷ್ಟೇ. ಬಾಕಿ ನೀರು ಹರಿಸಲು ನಿರ್ದೇಶನ ನೀಡಬೇಕು. ಸದ್ಯಕ್ಕೆ CWMA ನಿರ್ದೇಶನವನ್ನ ಕರ್ನಾಟಕ ಪಾಲಿಸಿ ನೀರು ಬಿಟ್ಟಿರುವ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಸಿ ಮುಂದಿನ ವಾರ ಪರಿಷ್ಕೃತ ಮಾಹಿತಿ ಪರಿಶೀಲಿಸೋಣ. ಹೀಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕಾದ ಇಕ್ಕಟ್ಟಿಗೆ ಸಿಲುಕಿದೆ. ಇನ್ನೊಂದು ಕಡೆ ಮಂಡ್ಯದಲ್ಲಿ ರೈತರ ಪ್ರತಿಭಟನೆಗಳು ಜೋರಾಗಿದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಪ್ರತಿಭಟನೆಗಳಾಗ್ತಿವೆ. ರೈತರು ಬೀದಿಗಿಳಿದಿದ್ದಾರೆ. ಖಾಲಿ ಚೊಂಬು ಹಿಡಿದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಟೈರ್ಗೆ ಬೆಂಕಿ ಹಾಕಲು ಪ್ರತಿಭಟನಾಕಾರರು ಯತ್ನ ನಡೆಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಶುರುವಾಯಿತು. PSI ಮಣಿ ಅವರ ಕೈಗೆ ಗಾಯವಾಗಿದೆ. ಹೆದ್ದಾರಿ ತಡೆದು ಪ್ರತಿಭಟನೆಯನ್ನೂ ಮಾಡುತ್ತಿದ್ದಾರೆ. ಈ ವಿಚಾರದಲ್ಲಿ ಇದೀಗ ನೀರು ಹರಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆದರೆ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಹೇಳಿದೆ. ನೋಡೋಣ ಯಾವ ತೀರ್ಮಾನ ಆಗುತ್ತೆ ಅನ್ನೋದು. ಇನ್ನು ಕಾಂಗ್ರೆಸ್ಗೂ RSSಗೂ ಬಿಡಿಸಲಾಗದ ಅನಾನುಬಂಧ. ಇಷ್ಟು ದಿನ RSS ನೋಂದಣಿ ಯಾಕಾಗಿಲ್ಲ, ತೆರಿಗೆ ಯಾಕೆ ಕಟ್ತಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಿದ್ರು. ಇದೀಗ BK ಹರಿಪ್ರಸಾದ್ ಉಗ್ರ ಸಂಘಟನೆಗಳಿಗೆ ಹೋಲಿಸಿದ್ದಾರೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿಷನಾಗರ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. There is no difference between, because it is an unregistered organization. Jaish-e-Mohammed, Taliban, all these organizations are unregistered. There is no difference between Jaish-e-Mohammed, Taliban and RSS, because all the three are not registered in this country. RSS ಸಂಘಟನೆಯನ್ನ ಉಗ್ರ ಸಂಘಟನೆಗಳಿಗೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಹೋಲಿಕೆ ಮಾಡಿದ್ದಾರೆ. 1000 ಹೆಡೆಗಳ ವಿಷನಾಗರದಂತೆ RSS ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೆ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆದಂತಹ ಅವಮಾನ. ಆಗಸ್ಟ್ 13ರಂದು ಉತ್ತರಾಖಂಡದ ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಸಮಾವೇಶ ಆದ್ಮೇಲೆ ಕೆಲವು ಹಿಂದೂ ಕಾರ್ಯಕರ್ತರು ವೇದಿಕೆಯನ್ನ ಶುದ್ಧೀಕರಣ ಮಾಡಿದ್ರು. ರಾಮನ ವಿರೋಧಿಗಳು ರಾಮಲೀಲಾ ಮೈದಾನಕ್ಕೆ ಕಾಲಿಟ್ಟು ಅಪವಿತ್ರ ಮಾಡಿದ್ದಾರೆ ಅಂತ ಹೋಮ ಮಾಡಿ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಅವಮಾನಿಸಿದ್ರು. ಇದು ರಾಜ್ಯಸಭೆಯಲ್ಲೂ ಲೋಕಸಭೆಯಲ್ಲೂ ಪ್ರತಿಧ್ವನಿಸಿತ್ತು. ಆಮೇಲೆ ದೇಶದ ಹಲವು ಕಡೆ ಕಾಂಗ್ರೆಸ್ ಪ್ರತಿಭಟನೆಯನ್ನೂ ಮಾಡಿತ್ತು. ಬಿಜೆಪಿ ಮತ್ತು RSS ದಲಿತ ನಾಯಕ ಖರ್ಗೆ ಅವರನ್ನ ಅವಮಾನಿಸಿದ್ದಾರೆ ಅಂತ ಈಗಲೂ ಪ್ರತಿಭಟನೆಗಳು ಆಗ್ತಾ ಇವೆ. ಮೈಸೂರಲ್ಲೂ RSS ಬಿಜೆಪಿಯವರಿಂದ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಆಗಿದೆ ಅಂತ ಪ್ರತಿಭಟನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ RSS 1000 ಹೆಡೆಗಳ ವಿಷ ನಾಗರ ಹಾವಿನಂತೆ ಅಂತ ಯತೀಂದ್ರ ಹೇಳಿಕೆ ಕೊಟ್ಟರು. ಆದರೆ ಯತೀಂದ್ರ ಮಾತಿಗೆ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಯತೀಂದ್ರವ್ರು ಇತ್ತಿತ್ತಲಾಗಿ RSS ಮ್ಯಾಗ ಯಾಕಟ್ಟು ಪ್ರೀತಿಯಾಗಿದೋ ಗೊತ್ತಿಲ್ಲೋ, 1000 ತಲೆ ವಿಷ ತುಂಬದಂಥದ್ದು ಕಾಂಗ್ರೆಸ್. ಬಹುಶಃ RSS ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನಲ್ಲಿ ಪ್ರಮೋಷನ್ ಸಿಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿಗೆ ಅಲ್ಲೊಂದು ದೇಶದಲ್ಲಿ ರಾಹುಲ್ ಗಾಂಧಿ, ರಾಜ್ಯದಲ್ಲಿ ಇವರಿಬ್ಬರು ಗಿರಾಕಿಗಳು ತಯಾರಾಗ.
ಮೊನ್ನೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರೇ ಈ ವಿಚಾರವನ್ನ ಪ್ರಸ್ತಾಪಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರಲ್ಲೂ ಕೂಡ ಜೆಪಿ ನಡ್ಡಾ ಇದನ್ನ ಖಂಡಿತವಾಗ್ಲೂ ಕೂಡ ಇದರ ಬಗ್ಗೆ ನಾವು ಆಕ್ಷನ್ ಅನ್ನ ತೆಗೆದುಕೊಳ್ತೇವೆ, ಈ ರೀತಿಯಾಗಿ ಆಗೋದು ನಾವು ಕೂಡ ಸಮರ್ಥನೆ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ರು. ಇಷ್ಟಾದರೂ ಕೂಡ ಇದೀಗ ಎಲ್ಲಾ ಕಡೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಇನ್ನು ದೇಶದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಸದೃಢವಾಗಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹೊಸ ಟೀಮ್ ಅನ್ನ ಘೋಷಣೆ ಮಾಡಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆ 2029ರ ಲೋಕಸಭೆ ಎಲೆಕ್ಷನ್ ಗೆಲ್ಲೋದಕ್ಕೆ ಹಿರಿಯರು, ಕಿರಿಯರು, ಮಹಿಳೆಯರಿಗೂ ಪಕ್ಷದಲ್ಲಿ ಸ್ಥಾನಮಾನವನ್ನ ಕಲ್ಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸೂಚನೆಯಂತೆ ಬಿಜೆಪಿ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಪ್ರಕಟಿಸಿದ್ದಾರೆ. ಈ ಹೊಸ ಪಟ್ಟಿಯಲ್ಲಿ ಪ್ರಾದೇಶಿಕ ಪ್ರಾತಿನಿಧ್ಯ, ಮಹಿಳೆಯರು, ಹಿರಿಯರು, ಕಿರಿಯರಿಗೂ ಬಿಜೆಪಿಯನ್ನ ಕಟ್ಟೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆಮ್ ಆದ್ಮಿ ಪಕ್ಷ ಬಿಟ್ಟು ಬಂದವರಿಗೂ ಬಿಜೆಪಿ ಪಕ್ಷ ಸಂಘಟನೆಗೆ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕದ ಬಿಎಲ್ ಸಂತೋಷ್ ಮತ್ತು ಪ್ರೊಫೆಸರ್ ನಾಗರಾಜ್ ಅವರಿಗೂ ರಾಷ್ಟ್ರೀಯ ಬಿಜೆಪಿಯಲ್ಲಿ ಉನ್ನತ ಸ್ಥಾನ ಸಿಕ್ಕಿದೆ. ಇನ್ನು ಬಿಜೆಪಿಯಲ್ಲಿ ಒಟ್ಟು 13 ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನಗಳನ್ನು ಪ್ರಾದೇಶಿಕ ಪ್ರಾತಿನಿಧ್ಯದಡಿ ಹಂಚಿಕೆ ಮಾಡಲಾಗಿದೆ. ಇದರ ಜೊತೆಗೆ ಒಂದು ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಹುದ್ದೆ, 2 ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆಯಾಗಿದೆ. 8 ನಾಯಕರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಸಿಕ್ಕಿದೆ. 16 ನಾಯಕರಿಗೆ ರಾಷ್ಟ್ರೀಯ ಕಾರ್ಯದರ್ಶಿ ಹುದ್ದೆ ಕೊಟ್ಟಿದೆ ಬಿಜೆಪಿ. ಖಜಾಂಚಿಗಳು, ವಕ್ತಾರರು ಸೇರಿದಂತೆ 25 ಪ್ರಮುಖ ಹುದ್ದೆಗಳಿಗೆ ಬಿಜೆಪಿಯಿಂದ ಹೆಸರು ಪ್ರಕಟವಾಗಿದೆ. 65ಕ್ಕೂ ಹೆಚ್ಚು ಪಕ್ಷಗಳ ಹುದ್ದೆಯಲ್ಲಿ 11 ಮಹಿಳಾ ನಾಯಕಿಯರಿಗೆ ಬಿಜೆಪಿ ವಿವಿಧ ಸ್ಥಾನಮಾನಗಳನ್ನು ಕಲ್ಪಿಸಿದೆ. ಇನ್ನು ಬಿಜೆಪಿ ಸಂಘಟನೆಯಲ್ಲಿ 2 ಮುಸ್ಲಿಮರು, ಕ್ರೈಸ್ತ ಸಮುದಾಯಕ್ಕೂ ಪಕ್ಷದ ಹೊಣೆಯನ್ನ ಕೊಟ್ಟು ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಪಕ್ಷದಲ್ಲಿ 2 ಕನ್ನಡಿಗರಿದ್ದಾರೆ. ಪ್ರೊಫೆಸರ್ ಎಂ ನಾಗರಾಜ್ ಹುಬ್ಬಳ್ಳಿ ಮೂಲದವರು, ಇತ್ತೀಚೆಗಷ್ಟೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಈಗ ರಾಷ್ಟ್ರೀಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಬಿಎಲ್ ಸಂತೋಷ್ ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ಅದೇ ಹುದ್ದೆಯಲ್ಲಿ ಸಂತೋಷ್ ಕಂಟಿನ್ಯೂ ಆಗಿದ್ದಾರೆ. ಇನ್ನು ಮಾಜಿ ಕೇಂದ್ರ ಸಚಿವೆ ಆಗಿರುವ ಸ್ಮೃತಿ ಇರಾನಿ ಅವರನ್ನ ಉತ್ತರ ಪ್ರದೇಶ ಕೋಟಾದಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿ ಆಯ್ಕೆ ಮಾಡಿದೆ. ಮಾಜಿ ಕೇಂದ್ರ ಸಚಿವರಾಗಿರುವ ಮಹಾರಾಷ್ಟ್ರ ಮೂಲದ ಪಿಯೂಷ್ ಗೋಯಲ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಖಜಾಂಚಿ ಹುದ್ದೆ ಒಲಿದಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ ವರ್ಷಗಳಾಯಿತು. ಜೈಲಿನ ಕ್ಯಾಂಪಸ್ ಬಿಟ್ಟು ಹೊರಗಿನ ಪ್ರಪಂಚವನ್ನ ದಾಸ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕೋರ್ಟ್ ವಿಚಾರಣೆಗಾದ್ರೂ ಹೊರ ಪ್ರಪಂಚ ನೋಡುವ ಆಸೆ ಇಟ್ಕೊಂಡಿದ್ದ ದರ್ಶನ್ಗೆ ಮತ್ತೆ ಕತ್ತಲ ಕೋಣೆಯೇ ಫಿಕ್ಸ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಕೋರ್ಟಲ್ಲಿ ಮತ್ತೆ ಸೋಲಾಗಿದೆ. ನ್ಯಾಯಾಲಯದ ವಿಚಾರಣೆಗೆ ಖುದ್ದು ಹಾಜರಿ ಕೋರಿ ಹಾಕಿದ್ದ ಅರ್ಜಿಯನ್ನ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ ವಜಾಗೊಳಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಬದಲು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗಲು ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ಸಲ್ಲಿಸಿದ್ದ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ನ್ಯಾಯಾಧೀಶೆ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಆದೇಶವನ್ನ ಮಾಡಿದ್ದಾರೆ. ಇನ್ನು ದರ್ಶನ್ ಪರ ವಕೀಲರಾದ ಹಸ್ಮತ್ ಪಾಷಾ ಮೊದಲು ವಾದ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡೋದಕ್ಕೆ ಹೆಡ್ಫೋನ್ ವ್ಯವಸ್ಥೆ ಇಲ್ಲ. ಜೈಲಲ್ಲಿ ನನ್ನ ಕಕ್ಷಿದಾರ ದರ್ಶನ್ರಿಂದ ಮಾಹಿತಿ ಪಡೆಯೋದಕ್ಕೆ ಹೆಚ್ಚು ಅವಕಾಶ ಸಿಗ್ತಿಲ್ಲ. ಕೋರ್ಟ್ನಲ್ಲೇ ಕ್ರಾಸ್ ಎಕ್ಸಾಮಿನೇಷನ್ ಆದ್ರೆ ಮತ್ತಷ್ಟು ಸಾಕ್ಷಿ ಕಲೆ ಹಾಕಬಹುದು. ಸಾಕ್ಷಿಗಳು ಹೇಳೋ ಮಾಹಿತಿ ಆಧರಿಸಿ ಮಾಹಿತಿ ಪಡಿಬಹುದು. ಪಾರದರ್ಶಕ ನ್ಯಾಯಯುತ ವಿಚಾರಣೆಗೆ ಖುದ್ದು ಹಾಜರಿಯ ಅಗತ್ಯವಿದೆ ಅಂತ ಹೇಳಿದ್ರು. ಆಗ ಸರ್ಕಾರಿ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಅವಕಾಶ ಕೊಡಬಾರದು ಅಂತ ಪ್ರತಿವಾದ ಮಂಡಿಸಿದ್ರು. ಈ ಹಿಂದೆ ಕೋರ್ಟ್ಗೆ ಕರೆತಂದಾಗ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು. ಚಾರ್ಜ್ ಫ್ರೇಮ್ಗೆ ಅವತ್ತು ಅರ್ಧ ದಿನ ಕಳೆದು ಹೋಯ್ತು. ಮತ್ತೆ ದರ್ಶನ್ ಕೋರ್ಟ್ಗೆ ಬಂದ್ರೆ ಕಲಾಪಕ್ಕೆ ಸಮಸ್ಯೆ ಆಗತ್ತೆ. ಈಗ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ, ಹಲವು ಪ್ರತಿಭಟನೆಗಳು ನಡೀತಾ ಇವೆ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಈದ್ ಮಿಲಾದ್ಗೂ ಪೊಲೀಸ್ ಭದ್ರತೆಯನ್ನ ಹಾಕಲಾಗಿದೆ. ಎಲ್ಲಾ ಕಡೆ ಭದ್ರತೆಯಲ್ಲಿ ಪೊಲೀಸರು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ದರ್ಶನ್ ಕರೆ ತರೋದಕ್ಕೆ ಕಷ್ಟ ಆಗತ್ತೆ. ವಿಡಿಯೋ ಕಾನ್ಫರೆನ್ಸ್ ಹಾಜರಿಗೆ ಕಾನೂನಿನಲ್ಲೇ ಅವಕಾಶ ಇದೆ. ಹೀಗಾಗಿ ದರ್ಶನ್ ಖುದ್ದು ಹಾಜರಾತಿಗೆ ಅವಕಾಶ ಕೊಡಬಾರದು ಅಂತ ಹೇಳಿದ್ರು. ಆಗ ಮತ್ತೆ ದರ್ಶನ್ ಪರ ವಕೀಲ ಹಸ್ಮತ್ ಪಾಷಾ ವಾದಕ್ಕಿಳಿದ್ರು. ದರ್ಶನ್ ಕೋರ್ಟ್ಗೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಲ್ಲ, ಸೆಲೆಬ್ರಿಟಿ ಅಂತ ಅವಕಾಶ ನಿರಾಕರಿಸೋದು ಸರಿಯಲ್ಲ ಅಂದ್ರು. ಪ್ರಾಸಿಕ್ಯೂಷನ್ ಭದ್ರತೆಗೆ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಿ ಅಂತ ಕೇಳಿದ್ರು. ಇದಕ್ಕೆ ಸರ್ಕಾರಿ ಪರ ವಕೀಲ ಪ್ರಸನ್ನ ಕುಮಾರ್ ಒಪ್ಪಲಿಲ್ಲ. ಪ್ರದೋಷ್ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ಆಗ್ತಿದ್ದು ದರ್ಶನ್ ಕೋರ್ಟ್ಗೆ ಬಂದ್ರೆ ಸಮಸ್ಯೆ ಆಗುತ್ತೆ. ಹೀಗಾಗಿ ವರ್ಚುವಲ್ ನಲ್ಲೇ ದರ್ಶನ್ರನ್ನ ಹಾಜರುಪಡಿಸಲಿ ಅಂತ ಜಡ್ಜ್ ಬಳಿ ಹೇಳಿದ್ರು. ವಾದ ಪ್ರತಿವಾದ ಕೇಳಿದ ಮೇಲೆ ನ್ಯಾಯಾಧೀಶರಾದ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಆರೋಪಿ ಖುದ್ದು ಹಾಜರಾತಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಅಂತ ಹೇಳಿದ್ರು. ಜೊತೆಗೆ ದರ್ಶನ್ಗೆ ಪರ ವಕೀಲರು ಸಮಾಧಾನ ಆಗುವ ಆದೇಶ ಕೂಡ ಕೊಟ್ಟರು. ಆರೋಪಿ ದರ್ಶನ್ ಜೊತೆ ವಕೀಲರು ಮುಕ್ತವಾಗಿ ಮಾತಾಡಬಹುದು. ಇದಕ್ಕಾಗಿ ಜೈಲಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಬೇಕು. ವಕೀಲರ ಜೊತೆ ಮಾತಾಡಲು ಜೈಲಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿ. ವರ್ಚುವಲ್ ಅಲ್ಲಿ ಆಡಿಯೋ ವಿಡಿಯೋ ಕ್ಲಿಯರ್ ಇರಬೇಕು. ನಿಯಮ 8.3ರ ಅಡಿ ಜೈಲಲ್ಲಿ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಜೈಲಿನ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟರು.
ಒಂದ್ ಕಡೆ ದರ್ಶನ್ರನ್ನ ಕೋರ್ಟ್ಗೆ ಹಾಜರುಪಡಿಸಲು ನಿರಾಕರಿಸಲಾಗಿದೆ. ಮತ್ತೊಂದ್ ಕಡೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆನೂ ಶುರುವಾಗಿದೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲೇ ಜಡ್ಜ್ ಪ್ರದೋಷ್ಗೆ ಪ್ರಶ್ನೆ ಮಾಡಿದ್ರು. ಏನಂತ ಅರ್ಜಿ ಹಾಕಿದ್ದೀರಿ ಅಂದಾಗ ಮಾಫಿ ಸಾಕ್ಷಿ ಅರ್ಜಿ ನಾನೇ ಹಾಕಿದ್ದೀನಿ ಅಂತ ಪ್ರದೋಷ್ ಒಪ್ಕೊಂಡಿದ್ದಾನೆ. ನಾಳೆಯಿಂದ ಪ್ರದೋಷ್ ಅರ್ಜಿಯ ವಿಚಾರಣೆ ಕೂಡ ಶುರುವಾಗಲಿದೆ. ಇದೀಗ ರಾಜ್ಯ ದೇಶ ವಿದೇಶದ ಪ್ರಮುಖ ಸುದ್ದಿಯನ್ನ ನೋಡೋಣ. ನೈಸ್ ರಸ್ತೆ ಅಕ್ರಮದ ಬಗ್ಗೆ ಮತ್ತೆ ಸಿಎಂ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಿಎಂಗೆ ಪತ್ರ ಬರೆದಿದ್ದು ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ಅಮೆರಿಕದ ಕಂಪನಿ ಬೆಲೆ ಬಾಳುವ ಭೂಮಿ ಕಬಳಿಸುತ್ತಿದೆ ಅಂತ ಗುಡುಗಿದ್ರು. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಪ್ರತಿಕ್ರಿಯಿಸಿದ್ದು, ನೈಸ್ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ನಿಖಿಲ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ನಾನು ಭಾಗಿಯಾಗ್ತೇನೆ ಅಂತ ಹೇಳಿದ್ರು. ನೈಸ್ ಅಕ್ರಮದ ಬಗ್ಗೆ ದಳಪತಿಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ವಿಧಾನಸೌಧದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ನೈಸ್ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಪಡೆಕೊಂಡರು. ಇವತ್ತು ಎಸ್ಐಆರ್ ಪ್ರಕ್ರಿಯೆಗೆ ಕೊನೆಯ ದಿನವಾದ ಹಿನ್ನೆಲೆ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರ ಹೆಸರು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಈ ಕುರಿತು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾತನಾಡಿದ್ದು 44.5 ಲಕ್ಷಕ್ಕೂ ಹೆಚ್ಚು ಮತದಾರರು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಅಂದಿದ್ದಾರೆ. ಆಗಸ್ಟ್ 24ರಂದು ಮೊದಲ ಕರಡು ಮತದಾರರ ಪಟ್ಟಿ ಪ್ರಕಟ ಆಗಲಿದೆ ಅಂತ ಹೇಳಿದ್ದಾರೆ. ರಾಯಚೂರಿನ ಎಸ್ಬಿಎಚ್ ಕಾಲೋನಿಯಲ್ಲಿ 40 ಬೀದಿ ನಾಯಿಗಳಿಗೆ ಆಶ್ರಯ ಕೊಟ್ಟಿದೆ. ಹೀಗಾಗಿ ಜನ ಮನೆಯಿಂದ ಹೊರಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಬೀದಿ ನಾಯಿಗಳು ಬಾಲಕಿ ಮೇಲೆ ದಾಳಿ ಮಾಡಿದ್ದು ಆತಂಕಗೊಂಡ ಜನ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲೊಬ್ಬ ಶೋಕಿಸ್ವಾಮಿ ಪತ್ತೆಯಾಗಿದ್ದಾರೆ. ಮಠದ ಕೋಣೆಯಲ್ಲಿ ಮದ್ಯದ ಬಾಟಲ್, ಕೈಯಲ್ಲಿ ಮೈಕ್ ಹಿಡಿದು ಎಂಜಾಯ್ ಮಾಡ್ತಿದ್ದಾರೆ. ಈ ಶ್ರೀ ಮರುಳಾರಾಧ್ಯ ಸ್ವಾಮೀಜಿ ಯಾರಿವಳು ಹಾಡು ಹೇಳ್ತಿರೋ ವಿಡಿಯೋ ವೈರಲ್ ಆಗಿದೆ. ಎನ್ಟಿಎ ಮರುಪರೀಕ್ಷೆ ವಿರುದ್ಧ ಆಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ಎನ್ಟಿಎ ಮುಖ್ಯಸ್ಥರ ರಾಜೀನಾಮೆ ಕೊಡಬೇಕು, ಎನ್ಟಿಎ ಸಂಸ್ಥೆಯನ್ನೇ ನಿಷೇಧಿಸಬೇಕು ಅಂತ ಆಗ್ರಹಿಸಿ ಎನ್ಎಸ್ಯುಐ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುರುವಾರ ದಕ್ಷಿಣ ರಾಜ್ಯಗಳ ಸಭೆ ಕರೆದಿದ್ದಾರೆ. ಚೆನ್ನೈನಲ್ಲಿ ಸದನ ಕೌನ್ಸಿಲ್ ಮೀಟಿಂಗ್ ನಡೆಯಲಿದ್ದು, ಸಭೆಯಲ್ಲಿ ತಮಿಳುನಾಡು, ಆಂಧ್ರ, ಕೇರಳ ಸಿಎಂ ಸೇರಿದಂತೆ ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಕರ್ನಾಟಕ ಕಾವೇರಿ ವಿಚಾರವನ್ನು ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ರೈತರ ಬೆಳೆ ಸಾಲ ಮನ್ನಾ ಮಾಡಿದ್ದಾರೆ. 75,000ವರೆಗೆ ಸಂಪೂರ್ಣ ಮನ್ನಾ ಮಾಡಿದ್ರೆ 75,000ದಿಂದ 1 ಲಕ್ಷ ರೂಪಾಯಿವರೆಗಿನ ಸಾಲಗಳನ್ನು ಭಾಗಶಃ ಮನ್ನಾ ಮಾಡುವುದಕ್ಕೆ ತೀರ್ಮಾನಿಸಿದ್ದಾರೆ. ಇದರಿಂದ ಒಟ್ಟು 13,34,000 ರೈತರಿಗೆ ಅನುಕೂಲವಾಗಲಿದೆ. ಒಡಿಶಾದ ಸಾಂಧಾಪಾಲಿಯಲ್ಲಿ ಭಾರೀ ಪ್ರವಾಹ ಸಂಭವಿಸಿದೆ. ಪ್ರವಾಹದಲ್ಲಿ ಸಿಲುಕಿದ 11 ಮಂದಿಯನ್ನ ಅಗ್ನಿಶಾಮಕ ತಂಡ ರಕ್ಷಿಸಿದೆ. ಇನ್ನು ಒಡಿಶಾ ಸಿಎಂ ಮೋಹನ್ ಚರಣ್ ಮಾಝಿ ಜಾಜ್ಪುರ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಹಲವೆಡೆ ರಾತ್ರಿಯಿಡೀ ಮಳೆ ಸುರಿದು ರಸ್ತೆಗಳೆಲ್ಲ ಕೆರೆಯಂತಾಗಿವೆ. ವಸತಿ ಪ್ರದೇಶಗಳು ಜಲಾವೃತಗೊಂಡಿವೆ. ರುದ್ರಪ್ರಯಾಗದ ಅಲಕಾನಂದ ಮತ್ತು ಮಂದಾಕಿನಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು, ನದಿ ತೀರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ದಕ್ಷಿಣ ಕೊರಿಯಾದ ದಕ್ಷಿಣ ಪ್ರಾಂತ್ಯದ ಜಿಯೋಜೆ ನಗರದಲ್ಲಿ ಮಳೆ ಅಬ್ಬರಿಸಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಮಳೆ ಆರ್ಭಟಕ್ಕೆ ಸಿಕ್ಕ ವಸ್ತುಗಳೆಲ್ಲ ಮಳೆ ನೀರಲ್ಲಿ ಕೊಚ್ಚಿ ಹೋಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದಲ್ಲಿ ದೇಶಗಳು ಪರಸ್ಪರ ವಾಯುದಾಳಿ ನಡೆಸಿವೆ. ಭಾರತದ ಲಕ್ಷ್ಮೀ ಮಿತ್ತಲ್ ಮಾಲೀಕತ್ವದ ಆರ್ಸೆಲಾರ್ ಮಿತ್ತಲ್ ಉಕ್ಕು ಕಾರ್ಖಾನೆ ಮೇಲೆ ದಾಳಿ ನಡೆದಿದೆ. ಈ ದಾಳಿಯಲ್ಲಿ 2 ಮೃತಪಟ್ಟು 14 ಜನ ಗಾಯಗೊಂಡಿದ್ದಾರೆ. ಉಕ್ಕು ಘಟಕದ ಉತ್ಪಾದನೆಯೂ ಸ್ಥಗಿತಗೊಂಡಿದೆ. 14 ವರ್ಷದ ಬಳಿಕ ನಾಗರ ಪಂಚಮಿ, ಗರುಡ ಪಂಚಮಿ ಒಟ್ಟಿಗೆ ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾಗರ ಕಲ್ಲಿಗೆ ಭಕ್ತರು ಹಾಲೆರೆದು ಪೂಜೆಯನ್ನ ಸಲ್ಲಿಸಿದ್ದಾರೆ.